ಬಾದಾಮಿ ಬೆಳೆಗಾರರು ಸೇರಿದ್ದೇವೆ. ಈ ಮೂಲಕ ತಿಳಿಸೋದೇನೆಂದ್ರೆ, ಇಲ್ಲಿವರೆಗೂ ಸಹಿತ 2016-17ರಿಂದ ನಾವು ಚಾಕಿ ವೆಚ್ಚ ಮತ್ತು ಸಾಗಾಣಿಕೆ ವೆಚ್ಚ ಆಗಿರ್ಬೋದು, ಸರ್ಕಾರದಿಂದ ಬರುವಂಥ ಔಷಧಿಗಳಾಗಿರ್ಬೋದು, ಯಾವುದೇ ಸಹಿತ ನಮ್ಮ ರೈತರಿಗೆ ಯಾವುದೂ ತಲುಪಿಲ್ಲ. ಇದರ ಬಗ್ಗೆ ಬಂದು ನಾವು ಕೇಳಿದಾಗ ಅಧಿಕಾರಿಗಳನ್ನು ಯಾಕೆ ಬಂದಿಲ್ಲ ಅಂತ ಕೇಳಿದಂದ್ರೆ, ಅಧಿಕಾರಿಗಳು ನೀವು ರೈತರ ಅಲ್ಲ ಅನ್ನುವ ಉಡಾಪಿ ಉತ್ತರಗಳನ್ನು ನಮ್ಗೆ ಹೇಳಿ, ನೀವು ಯಾರು ರೈತರು ಅನ್ನೋದಾಗ ಗೊತ್ತಿಲ್ಲ ಅಂತವ್ರಿ. ನಾವೆಲ್ಲ ರೈತರು ಪ್ರತಿ ತಿಂಗಳು ಬರ್ತೀವಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ತಂದು ಇಲ್ಲಿ ಕೊಟ್ಟು, ನಮ್ಮ ದಾಖಲಾತಿಗಳು ಸಹಿತ ಇಲ್ಲಿದ್ದರೂ ಸಹಿತ ಯಾರಿಗೆ ಅಧಿಕಾರಿಗಳಿಗೆ ನಾವು ರೈತರು ಅನ್ನೋದು ಗೊತ್ತಿಲ್ಲ ಅಂತ. ಇದರ ಬಗ್ಗೆ ಮಾನ್ಯ ಡಿ ಡಿ ಅವರು ಬಂದಿದ್ರು. ಇದನ್ನೆಲ್ಲ ತೆಗಿಸಿ ನೋಡಿದ್ನಿ ಅಂದ್ರೆ ಯಾವುದೂ ಸಹಿತ ಇವರು ಬಿಲ್ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದಾಗ ಡಿ ಡಿ ಅವ್ರಿಗೆ ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದ್ರೆ, ಮತ್ತು ಏನು ಹೇಳೋದಂದ್ರೆ, ಇಲ್ಲಿರೋಂಥ ಅಧಿಕಾರಿಗಳು ಯಾರು ಅಂದ್ರೆ ಮುದಗಲ್ ಮತ್ತು ಹಳ್ಯಾಳಂದ ಸಾಹೇಬ್ರ ಬಂದು ಇಲ್ಲಿ ಯಾವಾಗ ಬೇರೂರಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಚಾಕಿ ವೆಚ್ಚ ಆಗಿರ್ಬೋದು, ಸಾಗಾಣಿಕೆ ವೆಚ್ಚ, ಯಾವ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಇಲ್ಲಿವರೆಗೆ ಬಂದು ತಲುಪಿಲ್ಲ ನಮ್ಗೆ. ಇವರು ಬರೀ ರೈತರ ದಾರಿ ತಪ್ಸ ಕೆಲಸ ಮಾಡಾಕತ್ತ ಬಿಡ್ರಿ. ಇಲ್ಲಿದ್ದಂತ ತಮಗೆ ಬೇಕಂದ್ರೆ ರೈತರಿಗೆ ರೊಕ್ಕ ಹಾಕ್ತಾರ, ತೆಗಿಸಿ ಅಂತಾರ, ತಮ್ಮ ಖಜಾನೆ ತುಂಬ್ಕೊಳಕತ್ತಾರ. ಇಲ್ಲಿ ಅಮಾಯಕ ರೈತರಿಗೆ ಯಾವುದೂ ಬಂದು ತಲುಪವಲ್ತು. ತಗೊಂಡ್ರೆ ಮಾತ್ರ ನಿಮ್ಗೆ ಸಾಗಾಣಿಕೆ ವೆಚ್ಚ. ನಾವು ಹೇಳ್ದಲ್ಲೇ ಯಾವ ಚಾಕಿ ಸೆಂಟರ್ನ ನಾವು ಹೇಳ್ತೇವಿ, ಅಲ್ಲೇ ಹೋಗಿ ನಾವು ಹುಳ ತಗೊಂಡ್ರೆ ಮಾತ್ರ ಚಾಕಿ ವೆಚ್ಚ ಬಂದು ತಲುಪ್ತೈತೆ ಅಂತ. ಇಲ್ಲಾಂದ್ರೆ ಯಾವ್ದು ಚಾಕಿ ವೆಚ್ಚ ಯಾವ್ದು ಬರಂಗಿಲ್ಲ ಅಂತ. ಮತ್ತು ಬೇರೆ ಜಿಲ್ಲೆ ಅಂತ ನಾವು ತರ್ಸಂಗಿಲ್ಲ. ಅಧಿಕಾರಿಗಳಿಗೆ ಯಾವುದೇ ಪ್ರಶ್ನೆಗಳನ್ನು ಸಹಿತ ನಾವು ಕೇಳಬಾರ್ದಂತ. ಹಿಂಗಿದ್ಮ್ಯಾಗ ಇದನ್ನೆಲ್ಲ ನಾವು ಡಿ ಡಿ ಅವ್ರಿಗೆ ಮನವರಿಕೆ ಮಾಡಿದ ಮ್ಯಾಗ ಡಿ ಡಿ ಅವರು ಸಹಿತ ಮೌನವಾಗಿ ಮೂಕರಾಗಿ ಸುಮ್ಮನೆ ಹೋದ್ರವರು. ಇದರ ಬಗ್ಗೆ ನಮಗೆ ಎಂಥ ಅಳಲಾಗೈತೆ ಅಂದ್ರೆ, ಎಲ್ಲ ದನ ಕರ ಎಲ್ಲ ಬಿಟ್ಟು ಬಂದವಿ. ಇಲ್ಲಿ ಏನಾಗೈತೆ ಅಂದ್ರೆ ಕೈಯಾಗ ಜೀವ ಹಿಡ್ಕೊಂಡು ಕುಂತಂಗಾಗೈತಿ. ಈ ನಮ್ಮ ಸಮಸ್ಯೆ ಬಗೆಯವರಿಗೆ ಅಂದ್ರೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರಾಗಿರ್ಬೋದು, ಮಾನ್ಯ ಶಾಸಕರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸಿ ಅವರು ಬಂದು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಯಿಂದ ಕಿತ್ತು ಒಗೆಯುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎನ್ನುವ ಮೂಲಕ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.